ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ಇನ್ನು ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಇನ್ನು ಸ್ಕೂಲು ಕಾಲೇಜ್ ಇನ್ನು ಸ್ಟಾರ್ಟ್ ಆಗೋದು ಲೇಟು ಅಂತೇಳ್ಬಿಟ್ಟು, ಇನ್ನು ಅಮ್ಮ ಮನೇನೂ ಬೇರೆ ಬೆಂಗಳೂರಿನಲ್ಲೇ ಇರೋದ್ರಿಂದ ಇನ್ನು ಎಲ್ಲಿಗೂ ಹೋಗೋಕ್ಕೆ ಬರೋಲ್ಲ. ಇನ್ನು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾ ಇರ್ತೀವಿ. ಬಟ್ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಎಲ್ಲಿಗಾದ್ರೂ ಹೋಗಿ ಬರೋಣ ಅಂತೇಳಿ ಪುಟ್ಟದಾಗಿ ಒಂದು 2 ಡೇಸ್ ಹಂಗೆ 2-3 ಡೇಸ್ಗೋಸ್ಕರ ಮೈಸೂರು ಟ್ರಿಪ್ಪು ಅಂತೇಳ್ಬಿಟ್ಟು ಮೈಸೂರಿಗೆ ಅಂತೇಳ್ಬಿಟ್ಟು ರೆಡಿ ಹಾಕಿದ್ದೀವಿ, ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಸುಮಾರು 5:45-6 ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನಾವು ಹೊರಡೋ ಟೈಮ್ನಲ್ಲಿ. ಲಾಸ್ಟ್ ಟೈಮು ದಾವಣಗೆರೆಗೆಲ್ಲ ಹೋಗಿ ಬಂದಿದ್ವಿ. ಈ ಸಲ ಮೈಸೂರಿಗೆ ಹೋಗೋಣ ಅಂತೇಳ್ಬಿಟ್ಟು ಮೈಸೂರಿಗೆ ಅಂತ ಹೊರಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಯಾವ ಪ್ಲೇಸು ಏನೇನು ನೋಡೋದು ಅಂತ ಇನ್ನೂ ಏನೂ ಐಡಿಯಾಸ್ ಅಂತ ಇಟ್ಕೊಂಡಿಲ್ಲ. ಹೋದ್ಮೇಲೆ ಇನ್ನು ಕೆಲವೊಂದೊಂದು ಸಣ್ಣ ಪುಟ್ಟ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತುಂಬ ಹಿಂಗೆ ನಡ್ಕೊಂಡು ಹೋಗಬೇಕು, ಹಿಂಗೆ ಆಗಬೇಕು ಅಂತ ಏನೂ ಇಲ್ಲ. ನೋಡೋಣ ಹೆಂಗೆ ಟೈಮ್ ಆಗುತ್ತೆ ಹಂಗೆ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮೈಸೂರಿಗೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ತುಂಬ ವರ್ಷದಿಂದ ಇತ್ತು. ಬಟ್ ಹತ್ರ ಇದ್ರೂ ಹೋಗೋಕ್ಕೆ ಅಂತ ಆಗ್ತಾ ಇರಲಿಲ್ಲ. ಎಲ್ಲಿಗಾದ್ರೂ ದಾವಣಗೆರೆಗೆ ಹಂಗೆ ಹೋಗಿ ಬಂದಮೇಲೆ ಇನ್ನು ಸುಮ್ಮನೆ ಆಗಿಬಿಡ್ತಾಯಿದ್ವಿ. ಇನ್ನು ನೋಡೋಣಂತೆ ನೆಕ್ಸ್ಟ್ ಹೋಗೋಣ ಅಂತ. ಈ ಸಲ ಇನ್ನು ಹೋಗಲೇಬೇಕು ಅಂತೇಳ್ಬಿಟ್ಟು ಇನ್ನು ಇದ್ದಕ್ಕಿದ್ದಂಗೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ನೋಡ್ಬೋದು ಇನ್ನು ಮೈಸೂರು ಈ ಕಡೆ ಎಲ್ಲ ತುಂಬ ಕಡಿಮೆ ನಾವು ಬರೋದು. ಈ ಸೈಡು ದಾವಣಗೆರೆ ಆಗಿರಲಿ ಮತ್ತು ತಿರುಪತಿ ಆಗಿರಲಿ ಆ ಸೈಡು ಅಂದರೆ ತುಮಕೂರು ರೋಡು ಮತ್ತು ಹೈದ್ರಾಬಾದ್ ರೋಡು ಆ ಸೈಡು ಜಾಸ್ತಿ ಓಡಾಡ್ತಾ ಇದ್ವಿ. ಈ ಸಲ ಇದು ಮೈಸೂರು ರೋಡು ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀವಿ. ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಮೈಸೂರಿಗೆ ಅಂತ ಬಂದಿದ್ದೀವಿ. ಇಲ್ಲ ಅಂದಿದ್ರೆ ಈ ಕಡೆ ತುಂಬ ಕಡಿಮೆನೇ ಬರೋದು. ಇಲ್ಲಿ ನನಗೆ ಕ್ಲೈಮೇಟ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಹೆಂಗೆ ನಮಗೆ ಮೈಸೂರು ಹತ್ರ ಆಗ್ತಾ ಇದ್ದಂಗೆ ಕೂಲಾಗಿ ಅಂತ ಅನ್ನಿಸ್ತಾಯಿತ್ತು. ಫಸ್ಟು ಬಂದಿದ್ದೆ ನಾವು ಮೇಲ್ಕೋಟೆಗೆ ಬಂದ್ವಿ. ಇನ್ನು ಮೇಲ್ಕೋಟೆಯಲ್ಲಿ ಅಂತಂದರೆ ದೇವಸ್ಥಾನ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ತುಂಬ ವರ್ಷ ಆಗಿಬಿಟ್ಟಿತ್ತು, ಬಂದೇ ಇರಲಿಲ್ಲ. ಈಗ ಬರೋಷ್ಟರಲ್ಲಿ ಎಷ್ಟು ಡೆವಲಪ್ ಆಗಿದೆ, ಚೆನ್ನಾಗಿದೆ. ಸುಮಾರು ಏನಿಲ್ಲ ಅಂದ್ರೂ ಒಂದು 8-10 ವರ್ಷ ಆಗಿತ್ತು ಅನಿಸುತ್ತೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಈ ಸೈಡು. ಹಾಗಾಗಿಬಿಟ್ಟು ಇನ್ನು ನಮ್ಮ ಮನೆಯವರು ಅಷ್ಟೇ ಹೋಗಿ ಬರೋಣ ಅಂತೇಳ್ಬಿಟ್ಟು ಸಡನ್ನಾಗೆ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ದೇವಸ್ಥಾನಕ್ಕೆ. ಮೇಲುಕೋಟೆ ದೇವಸ್ಥಾನ. ಇಲ್ಲಿ ಸವಿತಾ ಅಂದರೆ ನನ್ನ ಹೆಸರು ಇರೋದ್ರಿಂದ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ಏನು ಎತ್ಕೊಂಡು ಹೋಗ್ಬೇಕು ಹೇಳು. ಆ ಬಾದನ ಎತ್ಕೊಂಡು ಹೋಗ್ಬೇಕಾ? ಎತ್ಕೊಂಡು ಹೋಗ್ತೀನಿ. ನಿನ್ನ ಫ್ಯಾಮಿಲಿ ನೀನು ಅಡಾಪ್ಟೆಡ್ ಅಲ್ಲ? ಮೇಲ್ಕೋಟೆ ದೇವಸ್ಥಾನ ಅಂದರೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಮೇಲ್ಗಡೆ ಹಿಂಗೆ ಈ ಥರ ಹಿಂಗೆ ಹತ್ತಿ ಹೋಗಬೇಕು. ಎಷ್ಟು ಸ್ಟೆಪ್ಸು, ಅದು ಹೆಂಗೆ ಅಂದರೆ ಸ್ಟೆಪ್ಸ್ ಎಲ್ಲ ಜಾರುತ್ತೆ. ಮತ್ತು ಒಂದು ಸ್ಟೆಪ್ಗಿಂತ ಇನ್ನೊಂದು ಸ್ಟೆಪ್ಪು ಹೈಟ್ನಲ್ಲಿರೋದ್ರಿಂದ ನಿಜವಾಗ್ಲೂ ಕಾಲಂತೂ ಎಷ್ಟು ನೋವು ಅಂದರೆ ನೋವಾಗ್ತಾಯಿತ್ತು. ಅದರಲ್ಲಿ ಈ ಮಂಕಿಗಳು ಅಂದರೆ ಈ ಮಂಗಣ್ಣಗಳೆಲ್ಲ ಹೆಂಗೆ ಅಂತಂದರೆ ಯಾರು ಹೂ ಮುಟ್ಕೊಂಡು ಹೋಗಿರ್ತಾರೆ ಅವ್ರ ಕೂದಲನ್ನ ಇಟ್ಕೊಂಡು ಎಳೆಯೋದು, ಕಿತ್ತೋದು, ಅದು ಬಂದು ಎಲ್ಲರಿಗೂ ಕಚ್ಚೆ ಥರ ಮಾಡ್ತಾ ಇರೋದು. ಅದೊಂದಂತೂ ನಿಜ ಎಷ್ಟು ಭಯ ಅನ್ನಿಸ್ತಾಯಿತ್ತು. ಉಟ್ಕೊಂಡಿರೋ ಹೂವೆಲ್ಲನೂ ಹೇಳ್ತಾಯಿದ್ರು. ಗೊತ್ತಿರಲಿಲ್ಲ ಅವರು, ಪಾಪ ಅವರು ಉಟ್ಕೊಂಡು ಬರ್ತಾರಲ್ಲ ಕಾಮನಾಗಿ. ಹಂಗೆ ಬಂದಿದ್ದ ತಕ್ಷಣವೇ ಅವ್ರಿಗೆ ಜಡೆ ಎಲ್ಲ ಕಿತ್ಕೊಂಡು ಎಳೆಯೋದು ಆ ಥರ ಮಾಡ್ತಾಯಿತ್ತು. ಅಲ್ಲಿ ಕೆಲವ್ರು ಹೇಳ್ತಾಯಿದ್ರು ಈ ಥರ ಹೂವೆಲ್ಲ ತಕ್ಕೊಂಡು ಹೋಗ್ರಿ, ಇಲ್ಲಾಂದರೆ ಮಂಗಣ್ಣ ಬಂದುಬಿಟ್ಟು ಅದನ್ನು ಕಿತ್ಕೊಂಡು ಹೋಗುತ್ತೆ ಅಂತ. ಏನೇ ವೆರೈಟಿ ಬ್ಯಾಗ್ ಆಗಿರಲಿ, ಏನೇ ಒಂದು ಏನಂತಾರೆ ಹಣ್ಣು ಕಾಯಿದು ಬ್ಯಾಗ್ ಆಗಿರಲಿ, ಏನು ಇಟ್ಕೊಂಡು ಹೋದ್ರೂ ಅಷ್ಟೇ ಮಂಗಣ್ಣ ಆಟ ಆಗಿಬಿಟ್ಟಿತ್ತು. ಇನ್ನು ಅಂದ್ರಲ್ಲಿ ಏನು ಅಂತಂದರೆ ಈ ಸಣ್ಣದು ಮಕ್ಳದು ಬಾಟಲ್ಸ್ ಇಟ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಬಾಟಲನ್ನು ಅಷ್ಟೇ ಕಿತ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ತಾಯಿದೆ. ಅಲ್ಲಿರೋರೆಲ್ಲರೂ ಸ್ವಲ್ಪ ಜೋರಾಗಿ ಏನಾದರೂ ಕೂಗಿದ್ರೆ ಅದು ನಮಗೆ ಕಚ್ಚಕ್ಕೆ ಬರೋದು ಆ ಥರ ಮಾಡುತ್ತಾ ಇತ್ತು. ಹಂಗಾಗ್ಬಿಟ್ಟು ಅದನ್ನು ಇನ್ನು ಏನು ಮಾಡೋಕ್ಕಾಗಲ್ಲಲ್ಲ. ಆದಷ್ಟು ನಮ್ಗೆ ಎಷ್ಟು ಸೇಫ್ಟಿನೋ ಅಷ್ಟು ಸೇಫ್ಟಿಯಾಗಿ ಹಂಗೆ ಬ್ಯಾಗ್ಗಳಾಗಿರಲಿ ಅದನ್ನೆಲ್ಲ ಇಟ್ಕೊಂಡು ಮೇಲ್ಗಡೆ ಅಂತ ಹೋದ್ವಿ. ಒಂದು ಸ್ವಲ್ಪ ಕಷ್ಟನೇ ಅನ್ನಿಸ್ತಾಯಿತ್ತು ನನಗಂತೂ. ಕಾಲು ಎಲ್ಲ ಎಷ್ಟು ನೋವು ಅಂದರೆ ನೋವು ಬಂದುಬಿಟ್ಟಿದ್ದು. ಸ್ಟಾರ್ಟಿಂಗ್ ಹತ್ತುವಾಗಂತ ಏನೂ ಅನ್ನಿಸ್ಲಿಲ್ಲ. ಒಂದು ಅರ್ಧ ಭಾಗ ಹತ್ತಿದ ಮೇಲೆ ಇನ್ನೂ ಕಾಲು ನೋವು ಅಂತೇಳಿ ಅನ್ನಿಸ್ತಾಯಿತ್ತು.
ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಇನ್ನು ಮೇಲ್ಗಡೆ ಹತ್ತು ಬಂದ್ವಿ. ನೋಡಿದ್ರೆ ಒಳಗಡೆ ಸ್ವಲ್ಪ ರಶ್ಶೇ ಇತ್ತು. ಮಕ್ಕಳು ಪಾಪ ಚಿಕ್ಕ ಮಕ್ಕಳಿಗೆಲ್ಲ ಸೆಕೆ ಅಂದರೆ ಸೆಕೆ, ಅಳು ಅಂದರೆ ಅಳ್ತಾಯಿದ್ರು. ಬಟ್ ಯಾರ್ಯಾರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರಿಗೆಲ್ಲ ಹಂಗೆ ಮುಂದೆ ಬಿಡ್ತಾ ಇದ್ವಿ. ಯಾಕೆ ಅಂತಂದರೆ ಪಾಪ ಅವರು ದರ್ಶನ ಮಾಡ್ಕೊಂಡು ಹೋಗಲಿ ಅಂತ. ಇನ್ನು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವು ಅಂದ್ಕೊಂಡಿರಲಿಲ್ಲ ಅಂದರೆ ಮೇಲ್ಕೋಟೆನಲ್ಲಿ ಚಲವರಾಯ ಸ್ವಾಮಿ ದೇವಸ್ಥಾನ ಅಷ್ಟೇ ನೋಡ್ಕೊಂಡು ಹೋಗಬೇಕು ಅನ್ನೋದಂತ ಇತ್ತು. ಬಟ್ ಯೋಗ ನರಸಿಂಹಸ್ವಾಮಿ ದೇವಸ್ಥಾನನೂ ನೋಡ್ಕೊಂಡ್ಬಿಟ್ಟು ಈಗ ಚಲವರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಇಲ್ಲಿನೂ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫುಲ್ ಕುಂಕುಮ ಹಚ್ಬಿಟ್ಟಿದ್ದಾರಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ಪೆಕ್ಸ್ ಹಾಕೊಂಡು ಕುಳ್ಳ ಇವತ್ತು ಸ್ಪೆಕ್ಸ್ ಹೆಂಗೆ ಕಾಣಿಸುತ್ತೆ ಗೊತ್ತಾ ಸೈಡಿಂದ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟು ಇದನ್ನ ಏನು ಮೇಲುಕೋಟೆಯಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಗೆ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ. ಅಂಥ ಬಿಸಿಲಂತ ಏನಿಲ್ಲ, ಕೂಲಾಗಿದೆ. ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಪರವಾಗಿಲ್ಲ, ಸ್ವಲ್ಪ ಕೂಲಾಗೇ ಇದೆ ಅಂತ ಹೇಳ್ಬೋದು. ದಾವಣಗೆರೆ ಕಂಪೇರ್ ಮಾಡಿದ್ರೆ 100% ಇನ್ನೂ ಕೂಲಾಗಿದೆ ಅನ್ಬೋದು. ದಾವಣಗೆರೆ ತುಂಬ ಸೆಕೆ ಅನಿಸ್ತಾ ಇತ್ತು, ಇಲ್ಲ ಅಂತ ಏನು ಸೆಕೆ ಇಲ್ಲ. ನೋಡೋಣಂತೆ ನೆಕ್ಸ್ಟ್ ಏನೇನು ಅಂತ ಪ್ಲ್ಯಾನು. ಏನೋ ಪ್ಲ್ಯಾನ್ ಮಾಡ್ಕೊಂಬರ್ತೀವಿ, ಏನೇನೋ ಆಗ್ಬಿಡುತ್ತೆ. ಹಾಗಾಗಿ ಏನು ಅಷ್ಟೊಂದು ಪ್ಲ್ಯಾನ್ ಅಂತ ಏನೂ ಮಾಡಿಲ್ಲ. ಈಗ ನೆಕ್ಸ್ಟ್ ಹೆಂಗಾಗುತ್ತೆ ಆ ಥರ ಹೋಗೋದು. ಈಗ ಸೀದಾ ಫಸ್ಟ್ ಮೈಸೂರಿಗೆ ಹೋಗ್ಬೇಕು. ಇವಾಗ ಮೈಸೂರಿಗೆ ಹೋದ್ಮೇಲಿಂದ ಅಲ್ಲೇ ಸುತ್ತಮುತ್ತ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಬರೋಣ ಅಂತ. ಚೆನ್ನಾಗಿದೆ ನೋಡ್ರಿ ಅಲ್ವಾ, ಗ್ರೀನ್ ಇದೆ ಅಂದರೆ ಸಖತ್ತಾಗಿದೆ. ಅಂದರೆ ಪರವಾಗಿಲ್ಲ, ಕೂಲಾಗೇ ಇದೆ. ಏನು ಬಿಸಿಲು ಅನ್ನೋ ಥರ ಅಂತ ಏನಿಲ್ಲ ಅಲ್ವಾ, ಕಡಿಮೆ ಇದೆ, ಪರವಾಗಿಲ್ಲ. ದಾವಣಗೆರೆ ಕಂಪೇರ್ ಮಾಡಿದ್ರೆ ತುಂಬ ಬೆಟರು. ದಾವಣಗೆರೆ ಅಂತೂ ಭಾರಿ ಇದಾಗ್ತಿತ್ತು. ಇದು ನೋಡಿ, ಗಿಡಕ್ಕೆ ಫುಲ್ಲು ಬರೀ ಬೇರೆ ಇದೆ. ಇದು ಸ್ವಲ್ಪ ರೋಡ್ ಏನು ಅಂತಂದ್ರೆ ಅಂತ ಇದು ಇಲ್ಲ, ರೋಡು ಸರಿ ಇಲ್ಲ. ಸ್ವಲ್ಪ ರೋಡು ಅಲ್ಲಲ್ಲಿ ತೆಗ್ಗು ಇದು ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಆದರೂ ಓಕೆ, ಚೆನ್ನಾಗಿದೆ. ಒಂಥರ ಕ್ಲೈಮೇಟ್ ಎಲ್ಲ ಸುತ್ತಮುತ್ತ ನೋಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ಇವಾಗಲೇ ಹಿಂಗಿದೆ, ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಅನ್ಕೊತಾ ಇದ್ದೀನಿ. ಯಾಕಂದರೆ ಮೈಸೂರು ಸೈಡು ಕಡಿಮೆ ನಾವು ಬರೋದು, ತುಂಬ ಕಡಿಮೆ. ದಾವಣಗೆರೆ ಅಂತಂದರೆ ಹೋಗ್ತಾ ಇರ್ತೀವಿ, ಆ ಕಡೆ ತಿರುಪತಿ ಅಲ್ಲಿನೂ ಆ ಕಡೆ ಹೋಗ್ತಾ ಇರ್ತೀವಿ. ಬಟ್ ಈ ಸೈಡು ಏನಂತಾರೆ ಮೈಸೂರು, ಮಂಡ್ಯ ಈ ಸೈಡ್ ಬರೋದು ನಾವು ತುಂಬ ಕಡಿಮೆ. ಬಟ್ ಇಲ್ಲಿಂದೆಲ್ಲ ನೋಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇನ್ನು ಮೈಸೂರಿಗೆ ರೀಚ್ ಆದ್ವಿ. ಇನ್ನು ರೂಮೂ ಅಷ್ಟೇ, ನಮಗೆ ಇಲ್ಲಿ ಚರ್ಚ್ ಹತ್ರನೇ ರೂಮ್ ಸಿಕ್ಕಿರೋದ್ರಿಂದ ಇನ್ನೂ ಖುಷಿ ಆಯಿತು. ಯಾಕೆಂದರೆ ಸುತ್ತಮುತ್ತ ಎಲ್ಲ ಇಲ್ಲೇ ಸರೌಂಡಿಂಗ್ನಲ್ಲೇ ಇದ್ದಾವೆ ಅಂತೇಳಿನೂ ಗೊತ್ತಾಯಿತು ನಮಗೆ. ಹಾಗಾಗಿ ರೂಮ್ನಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಹಾಕಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಅಲ್ಲೇ ಪಕ್ಕನೇ ಬಂದ್ವಿ. ಚೆನ್ನಾಗಿದೆ ಊಟ ಎಲ್ಲ. ಅದು ಸ್ವಲ್ಪ ಬಿಸಿಲು ಅಲ್ಲಿವರೆಗೂ ಏನು ಅಂತ ಅನಿಸ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಅಂತ ಅನಿಸ್ತಾ ಇತ್ತು. ಹಾಗೆ ಬೇಗನೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ಇನ್ನು ಸಾಯಂಕಾಲಕ್ಕೆ ಅಂತೇಳಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತೇಳಿ
ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಸಾಯಂಕಾಲಕ್ಕೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ನೋಡ್ಬೋದು ಈ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಅಷ್ಟು ಬಂದುಬಿಟ್ಟು ದೇವಸ್ಥಾನಕ್ಕೆ ತುಂಬ ವರ್ಷ ಆಗ್ಬಿಟ್ಟಿತ್ತು. ನನಗೆ ನೆನಪಿದ್ದಂಗೆ ಒಂದು 8 ವರ್ಷ ಆಗಿರ್ಬೋದೇನೋ, ಬಂದೇ ಇರಲಿಲ್ಲ. ಹೀಗೆ ಮತ್ತೆ ಬರ್ತಾ ಇರೋದು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಬೆಟ್ಟನ ಹತ್ತುತ್ತಾ ಇದ್ದೀವಿ ಮೇಲ್ಗಡೆ. ಏನು ತುಂಬ ಈಸಿ, ಕಷ್ಟ ಈಗ ಧರ್ಮಸ್ಥಳ ಆ ಥರ ಎಲ್ಲ ಅಂತ ಏನಿಲ್ಲ, ಪರವಾಗಿಲ್ಲ. ಯಾವಾಗಲೂ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾನೆ ಇರ್ತೀವಿ ಇಲ್ಲಿಗೆ. ಬಟ್ ನಾವೇ ತುಂಬ ವರ್ಷ ಆಗ್ಬಿಟ್ಟಿತ್ತು, ಬಂದೇ ಇರಲಿಲ್ಲ. ಒಂದು 7-8 ವರ್ಷ ಅಂತೂ ಆಗಿತ್ತು. ಹಾಗಾಗಿ ಇನ್ನು ತುಂಬ ದಿನದಿಂದ ಅನ್ಕೊತಾನೂ ಇದ್ವಿ, ಹೋಗಿ ಬರಬೇಕು ಅಂತ. ಏನೋ ಒಂದೊಂದು ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ಏನಾದರೂ ಒಂದು ಕಾರಣಾಂತರದಿಂದ ಅದು ಯಾವಾಗಲೂ ತಪ್ತಾನೇ ಇತ್ತು. ನಾವು ಏನೇ ಯೋಚನೆ ಮಾಡಿ, ಏನೇ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಅನ್ಕೊತೀವಲ್ವ, ಅದು ನೆರವೇರೋದೇ ಇಲ್ಲ. ಅದು ನಾವು ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡಾಗಿ ಇದಕ್ಕಿದ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದು ಮಾತ್ರ ಸಕ್ಸಸ್ ಆಗುತ್ತೆ. ಹಂಗಾಗ್ಬಿಟ್ಟು ಇನ್ನು ಈ ಟೈಮ್ ಬಂತು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಬಂದಿದ್ದೀವಿ ಮೈಸೂರಿಗೆ ಅಂತ. ಕಾಜಲ್ ಮರ್ತು ಬಂದ್ಬಿಟ್ಟಿದ್ದೀವಿ. ಕಣ್ಣಿಗೆ ಕಾಡಿಗೆ ಐಲೈನರ್ ಆಲ್ಮೋಸ್ಟ್ ಕೆಲವೆಲ್ಲ ಮರ್ತು ಬಂದ್ಬಿಟ್ಟಿದೆ. ಅರ್ಜೆಂಟಲ್ಲಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೆ. ಮಮ್ಮಿ 5:15 ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ನಾವು ಕರೆಕ್ಟಾಗಿ 5:25 ರೀಚ್ ಆಗಿದ್ವಿ. ನನ್ನ ಮಗ ಎಲ್ಲರೂ ಬೇಗನೆ ಅಂತೇಳಿ ಅಂತಾಯಿದ್ರು. ನನಗಂತೂ ಅಲ್ಲಿ ಬೆಳಿಗ್ಗೆ ಯೋಗ ನರಸಿಂಹಸ್ವಾಮಿ ಮೆಟ್ಲು ಹತ್ಬಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆ ಸಖತ್ತಾಗಿ ನೋವಾಗ್ಬಿಟ್ಟಿತ್ತು ಕಾಲು. ಹಾಗಾಗಿ ನಿಧಾನಕ್ಕೆ ಹತ್ಕೊಂಡು ಬರ್ತಾಯಿದ್ದೆ. ಇನ್ನು ಕ್ಯೂನು ಅಷ್ಟೇ ಇತ್ತು. ಇನ್ನು 100 ರೂಪೀಸ್ ಟಿಕೆಟ್ ತೊಗೊಂಡ್ಬಿಟ್ಟು ಬೇಗನೆ ಒಳಗಡೆ ಹೋಗಿ ದರ್ಶನ ಆದರೂ ಮುಗಿಸ್ಕೊಂಬರ್ಬಿಡೋಣ. ಮತ್ತು ಟೈಮ್ ಆಗಿಬಿಟ್ರೆ ಮತ್ತು ಅದೂ ನಮಗೆ ದರ್ಶನ ಆಗಲ್ಲ ಅನ್ನೋದೊಂದು ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ. ಯಾವಾಗಲೂ ಹಿಂಗೆ ಆಗುತ್ತೆ. ಹಾಗಾಗಿ ಇನ್ನು ದರ್ಶನ ಮುಗಿಸ್ಕೋಬೇಕು ಅನ್ನೋ ಒಂದು ಇದರಲ್ಲಿ 100 ರೂಪೀಸ್ ಟಿಕೆಟ್ ತೊಗೊಂಡ್ಬಿಟ್ಟು ದರ್ಶನಕ್ಕೆ ಅಂತೇಳಿ ಹೋದ್ವಿ. ಒಬ್ಬರಿಗೆ 100 ರೂಪೀಸ್ ಟಿಕೆಟ್ ಹೇಳಿದ್ದೆ ತಾನೇ ಅವಾಗಲೇ. ಇವ್ರು ನಮ್ಮ ಮಕ್ಕಳಿಗಂತೂ ಏನು ಹೆಂಗೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳಿದೆ ತಾನೇ. ಪಪ್ಪ ಬಿಟ್ಟರೆ ನಮಗೆ ಬೇಗನೆ ದರ್ಶನ ಆಗಬೇಕು ಅನ್ನೋ ಚಿಂತೆ ಆದರೆ ನಮ್ಮ ಮಕ್ಕಳಿಗೆ ನೋಡಿದ್ರೆ ಶಾಪಿಂಗ್ ಮಾಡಬೇಕು, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದನ್ನೇ ಕೇಳ್ತಾ ಇದ್ದಾರೆ. ನನಗಂತೂ ಕೋಪ ಬಂದ್ಬಿಟ್ಟಿತ್ತು. ಅದನ್ನೇ ನೋಡ್ತೀರಕ್ಕ ಅಕ್ಕ, ಅದನ್ನೇ ನೋಡ್ತೀರ ಅದನ್ನ. ಜಸ್ಟ್ ಬಂದ್ಬಿಡ್ತದೆ. ಇಟ್ಟು ಬಿಡ್ತೀನಿ. ಚಿನಿ 100 ರೂಪೀಸ್ ಟಿಕೆಟ್ ತೊಗೊಂಡೋದ್ಮೇಲೆ ದರ್ಶನ ಬೇಗನೆ ಆಯಿತು. ಇನ್ನೊಂದೇನು ಅಂತಂದರೆ ದರ್ಶನ ಮುಗಿಸ್ಕೊಂಡು ಬರೋವಾಗ ಇನ್ನೊಂದು ಸಲ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ಒಳಗಡೆ ಬಂದರೆ, ಒಳಗಡೆ ಬರ್ತಾ ಇದ್ದಂಗೆ ಸೀದಾ ದೇವಸ್ಥಾನದ ಒಳಗಡೆನೇ ನಮ್ಮನ್ನು ಬಿಟ್ಟರು. ಅದು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ನಾವು ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು. ಯಾಕೆ ಅಂತಂದರೆ ಇದು ಗರ್ಭದ ಗುಡಿ ಒಳಗಡೆ ಸಾಮಾನ್ಯವಾಗಿ ಯಾರಿಗೂ ಬಿಡೋದಿಲ್ಲ. ಅದೇನೋ ನಮಗೆ ಬಿಟ್ಬಿಟ್ರು. ನಾವು ಒಳಗಡೆ ಹೋಗ್ಬಿಟ್ಟು ದೇವ್ರನ್ನ ಮಾತ್ರ ನಿಜವಾಗ್ಲೂ ಎಷ್ಟು ಹತ್ರದಿಂದ ನೋಡಿದ್ವಿ ಅಂತಂದರೆ ಇಷ್ಟು ನಿಜವಾಗ್ಲೂ ಸಾರ್ಥಕ ಅಂತ ಅನ್ನಿಸ್ಬಿಡ್ತು. ಅಷ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರದ್ದು ಹೂವೆಲ್ಲ ಕೊಟ್ಟರು. ಆಮೇಲೆ ಉಡಕ್ಕಿ ಅಂತಾರಲ್ಲ, ಅಂದರೆ ಮಡ್ಲಕ್ಕಿ ಅಂತಾರಲ್ಲ, ಅದನ್ನೆಲ್ಲ ಕೊಟ್ಬಿಟ್ರು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇನ್ನು ದೇವ್ರನ್ನ ನೆನೆಸ್ಕೊಂಡು ಎಷ್ಟು ಆಸೆಯಿಂದ ಬಂದಿದ್ವಿ, ದರ್ಶನ ಆಗುತ್ತೋ ಇಲ್ಲೋ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ದರ್ಶನ ಆಯಿತು, ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಇನ್ನು ಹೊರಡ್ತಾ ಇದ್ವಿ. ಹೊರಡೋ ಟೈಮ್ನಲ್ಲಿ ಇನ್ನು ಶಾಪಿಂಗ್ ಮಾಡಬೇಕು ಅಂತೇಳಿ ನನ್ನ ಮಗಳು ಕೇಳ್ತಾನೆ ಇದ್ವಲ್ಲ, ಹಾಗಾಗಿ ಸಾರಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ
ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ. ಚರ್ಚ್ ಅನ್ಕೊಂಡಿವಿ, ಓಪನ್ ಇರುತ್ತೆ ಇಲ್ಲ ಗೊತ್ತಿಲ್ಲ. ಒಟ್ಟು ಏನೋ ಸುಮ್ಮನೆ ಹೋಗ್ತಾ ಇದ್ದೀವಿ. ನೋಡೋಣ ಅಂತ ಹೆಂಗೆ ಅಂತ. ಬಟ್ ದರ್ಶನ ಚೆನ್ನಾಗಾಯಿತು, ಭಾಳ ಚೆನ್ನಾಗೈತೆ ದರ್ಶನ ಅಂತೂ. ನಾವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಾಯಿತು, ಬೇಗನೆ ಆಯ್ತು. ಅದು ಬೇರೆ 6 ಗಂಟೆ ಕ್ಲೋಸ್ ಇರೋದ್ರಿಂದ ನಾವು ಸ್ವಲ್ಪ ಒಂದು 5:15 ಇದ್ವಿ. ಹಂಗಾಗಿ ಫಾಸ್ಟಾಗಿ ಬಿಟ್ಟರು. ಬಟ್ ದರ್ಶನ ಮಾತ್ರ ತುಂಬ ಹೊತ್ತು ನಿಂತ್ಕೊಂಡು ಚೆನ್ನಾಗಿ ದರ್ಶನ ಮಾಡಿ, ದೇವ್ರ ಮುಂದೆನೇ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಆ ಕಡೆ ಸ್ವಲ್ಪ ಕಡೆ ಅದಿದೆ ಅಂದ್ರೆ ಏನಿದೆ ನಡೆಯುತ್ತೆ ನನಗೆ. ನೋಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ. ಇಲ್ಲೆಲ್ಲಾದ್ರೂ ಸೈಡಿಗೆ ಹಾಕೋಬೇಕಷ್ಟೆ. ಏನು ಸುಟ್ಟಿರೋದು ಒಂದೇ ಕೊಡಿ. ಎಷ್ಟು? ತಿಂತು You have to tilt it till it adjusted the brightness. ಸೀದಾ ಅಲ್ಲಿಂದ ಬಂದಿದ್ದು ಚರ್ಚಿಗೆ. ಇನ್ನು ಚರ್ಚು ಓಪನ್ ಇದೆ ಅಂತ ಹೇಳಿದ್ರು. ಅಲ್ಲಿಂದು ವಿಡಿಯೋನ ನೆಕ್ಸ್ಟ್ ಲಾಗ್ನಲ್ಲಿ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.